हंस पर कन्नजमी कंस पर धूमलिच्छ वंश पर शेर शिवराज है। जय भवानी, जय भवानी, जय शिवाजी, जय शिवाजी, जय भवानी, जय भवानी, जय शिवाजी। हंस पर धूमलिच्छ वंश पर शेर शिवराज है। जय भवानी, जय भवानी, जय शिवाजी, जय शिवाजी, जय भवानी, जय भवानी, जय शिवाजी। दंड पर चीता मृगशुंड पर भूषण में तुंड पर जैसे मृगराज है। तेजतम हंस पर कन्नजमी तेजतम हंस पर कन्नजमी कंस पर धूमलिच्छ वंश पर शेर शिवराज है। जय भवानी, जय भवानी, जय शिवाजी, जय शिवाजी, जय भवानी, जय भवानी। ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಸಿಟಿ ರವಿ ಸಾಹೇಬರು ಆಗಮಿಸುತ್ತಿದ್ದಾರೆ. ಚಪ್ಪಾಳೆ ಮುಖಾಂತರ ಆಗಮಿಸಬೇಕು. ಬಂದಂತ ಗಣ್ಯ ಮಾನ್ಯರಿಗೆ ನಾವು ಚಪ್ಪಾಳೆ ಮುಖಾಂತರ ಮಹಾರಾಜ್ ಗಣಪತಿ ಭೂಪತಿ ಗಜಾಶ್ವಪತಿ ಸುವರ್ಣ ರತ್ನ ಶ್ರೀಪತಿ ಹಿಂದುವಿ ಸ್ವರಾಜ್ಯ ಸ್ಥಾಪಕ ಭೋಸ್ಲೆ ವಂಶ ಪ್ರಸ್ಥಾಪಕ ಸಾಮ್ರಾಜ್ಯ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಧರ್ಮವೀರ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಸನಾತನ ಹಿಂದೂ ಧರ್ಮ ಕಿ ಸನಾತನ ಹಿಂದೂ ಧರ್ಮ ಕಿ ನಮಃ ಪಾರ್ವತಿ ಹರ ಹರ ಭಾರತ್ ಮಾತಾ ಕಿ ಗೋ ಮಾತಾ ಕಿ ಗಂಗಾ ಮಾತಾ ಕಿ ಭಾರತ್ ಮಾತಾ ಕಿ. ಪುಷ್ಪಾರ್ಪಣೆ ಮಾಡಿದಂತ ಎಲ್ಲ ಗಣ್ಯರು ವೇದಿಕೆ ಮೇಲೆ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಮಾತಾ ಕಿ बोलो भारत माता की जय भवानी जय शिवाजी. भारत माता की बोलो छत्रपति शिवाजी महाराज की. ಇದೀಗ ತಾನೇ ಆಗಮಿಸಿದಂತ ಕಾರ್ಯಕ್ರಮ ತರ ಶಿವಾಜಿ ಜಯಂತಿಯನ್ನ ಆಚರಣೆ ಮಾಡಿದ್ವಿ. 2016ರಿಂದ ಪ್ರಾರಂಭವಾಗಿ 2023ವರೆಗೆ ಪ್ರಾರಂಭ ಮಾಡಿದ್ವಿ. ಕೆಲವು ಜನ ಅನ್ಕೊಂಡಿದ್ದಾರೆ 2023ಕ್ಕೆ ಯಾರೋ ಬಂದ್ರು ಶಿವಾಜಿ ಜಯಂತಿ ನಿಲ್ಸಾರ ಅಂತ ತಿಳ್ಕೊಂಡಿದ್ದಾರೆ. ಯಾರು ಬಂದ್ರು ನಾವು ಬರ್ಕೊಳ್ಳಲ್ಲ, ನಾವು ಶಿವಾಜಿ ಜಯಂತಿ ಅದಕ್ಕೆ ನಿಲ್ಸಿಲ್ಲ. ಶಿವಾಜಿನ ನಿಲ್ಸಿದ ಜಯಂತಿನ ಸ್ಟಾಪ್ ಮಾಡಿದ್ವಿ. ಯಾಕಂದ್ರೆ ನಾವು ನಮ್ಮ ಕಲ್ಪನೆ ಗೋಮಾತೆ ಮುಕ್ಕೋಟಿ ದೇವರಿನ ಗೋಮಾತೆ ಮಾತೆಯನ್ನು ಸೇವೆ ಮಾಡ್ತಾ ಇದ್ವಿ. ಆ ಸೇವೆ ಮಾಡುವಾಗ ಗೋವುಗಳಿಗೆ ಕಾಲು ಬಡಿದು ಹಲವಾರು ರೋಗ ರುಜಿನಗಳಿಂದ ಬಳಲ್ತಾ ಇದ್ದಾಗ ಅದನ್ನ ಎಲ್ಲಿ ಚಿಕಿತ್ಸೆ ನೀಡಬೇಕಂತ ಯಾವುದೂ ಜಾಗ ಕೂಡ ನಮಗಿಲ್ಲ. ನಾವು ಹಲವಾರು ಸರ್ಕಾರಕ್ಕೆ ನೋಟಿಸ್ ಮನವಿ ಕೊಟ್ವಿ, ವಿನಂತಿ ಮಾಡ್ಕೊಂಡ್ವಿ. ಅವ್ರು ಯಾವುದೇ ಕೂಡ ನಾವು ಸ್ಪಂದನೆ ಮಾಡಲಿಲ್ಲ. ಆ ಸ್ಪಂದನೆ ಮಾಡೋದಕ್ಕೆ ನಾವು ನಮ್ಮ ಸೇವಾ ಟ್ರಸ್ಟ್ ಕಾರ್ಯಕರ್ತರು ಎಲ್ಲರೂ ನಿರ್ಣಯ ಮಾಡಿದ್ವಿ. ಮುಂದೊಂದು ದಿನ ಇಳಕಲ್ ನಗರದಲ್ಲಿ ನಾವು ಗೋಶಾಲೆ ಮಾಡೋಣ. ಗೋಶಾಲೆ ಮಾಡಿ ನಮ್ಮೆಲ್ಲರ ಆ ಸೇವೆ ತಾಯಿಯ ಸೇವೆ ಮಾಡೋಣ ಪುನಃ ತೊಟ್ಟಾಗ 2023 ಇಡೀ ಸಮಾಜ ಹತ್ರ ಹೋದ್ವಿ, ಹಿರಿಯರ ಹತ್ರ ಹೋದ್ವಿ, ರಾಜಕೀಯ ಪ್ರಮುಖರ ಹತ್ರ ಹೋದ್ವಿ, ಯುವಕರ ಹತ್ರ ಹೋದ್ವಿ. ಎಲ್ಲರ ಹತ್ರ ಹೋದಾಗ 2 ವರ್ಷದಲ್ಲಿ ನಮಗೆ ದೇಣಿಗೆ ಸಂಗ್ರಹ ಆಗಿದ್ದು 15 ಲಕ್ಷ ರೂಪಾಯಿ. ಇನ್ನು ಮುಂದೆ ನಾವು 1 ಎಕರೆ ಹೊಲ ಸಾಲಂಗಿತ್ತಿದ್ದು ಮೊನ್ನೆ ಮಾಜಿ ಶಾಸಕರಾದಂತ ಶ್ರೀಯುತ ದೊಡ್ಡಗೌಡ ಪಾಟೀಲ್ ಅವರ ಹತ್ರ ನಾವು ಹೋಗಿದ್ವಿ. ಅವರು ಹೋದಾಗ ಇಲ್ರಿ ನಾವು ಶಿವ ಜಯಂತಿ ಮಾಡ್ತಾ ಇದ್ವಿ, ನಿಲ್ಸಿದ್ವಿ ಗೋಶಾಲೆ ಸಂಬಂಧ. ಹೀಗಾಗಿ ನಾವು ಹಣಕಾಸಿನ ವ್ಯವಸ್ಥೆ ಬಹಳ ತೊಂದರೆ ಆಗಿದೆ. ನಮ್ಗೆ ಇನ್ನೂ 1 ಎಕರೆ ಭೂಮಿ ಮಾಡಕ್ ಆಗ್ತಾ ಇಲ್ಲ, ನಮ್ಗೆ ಸಾಕಾಗಿದೆ ಅಂತ ಹೇಳಿದಾಗ ಮಾನ್ಯ ದಯಾಳುಗಳು
ಅವರು ನೀವೇನು ಚಿಂತೆ ಮಾಡಬೇಡ್ರಿ, 1 ಎಕರೆ ಭೂಮಿ ನಾನು ನಮ್ಮ ತಂದೆಯವರ ಸ್ಮರಣಾರ್ಥವಾಗಿ ನಾನೇ ಕೊಡ್ತೀನಿ ಅಂತ ಘೋಷಣೆ ಮಾಡಿದೆ. ಇವರಿಗೆ ಹಿಂದೂ ಸೇವಾ ಟ್ರಸ್ಟ್ ಪರವಾಗಿ ಹಾಗೂ ಸಾರ್ವಜನಿಕರೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ನಾವ್ಯಾರೂ ಕೂಡ ಮರಿಬಾರದು ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ನಾನು. ಯಾಕಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಬ್ರಿಟಿಷರ ಕಾಲದಲ್ಲೇನೆ ಅದು ನಿಷೇಧ ಮಾಡಕ್ಕಾಗಿಲ್ಲ. ಇನ್ನು ಈಗಿನವರು ಕೆಲವರು ಹೇಳ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಿಷೇಧ ಮಾಡ್ತೀವಿ ಅಂತ. ಯಾವನಪ್ಪನಿಗೂ ಕೂಡ ಅದು ಸಾಧ್ಯ ಆಗೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಎಷ್ಟೋ ಸರ್ಕಾರಗಳು ಬಂದಿದ್ದಾವೆ, ಎಷ್ಟೋ ಸರ್ಕಾರಗಳು ಹೋಗಿದ್ದಾವೆ. ಇಂಥ ಯಾವ ದೊಡ್ಡ ಬೆದರಿಕೆಗೂ ಕೂಡ RSS ಎದುರಿಲ್ಲ, ಹೆದರುವುದೂ ಇಲ್ಲ. ಅದು ಹಿಂದೂ ಪರವಾದಂಥ ಅನೇಕ ಸಂಘಗಳಿಗೆ ಹುಟ್ಟು ಹಾಕಿ ಇವತ್ತು ಈ ಸಮಾಜದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತಾ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಸ್ವಯಂ ಸೇವಕ ಸಂಘದಲ್ಲಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಹಲವಾರು ವರ್ಷಗಳ ಜೀವನದ ಉದ್ದಕ್ಕೂ ವಿಶೇಷವಾಗಿ ಚಿಲಾಳ್ ಫ್ಯಾಮಿಲಿ ಅವರು ಇವತ್ತು ಈ ವೇದಿಕೆ ದಿವಂಗತ ನಾರಾಯಣಜಿ ಚಿಲಾಳ್ರವರ ವೇದಿಕೆ ಇವತ್ತು ನಿರ್ಮಾಣ ಮಾಡಿ ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅವ್ರ ಸಹೋದರರು ಕಾಶಣ್ಣ ಚಿಲಾಳ್ರಿರ್ಬೋದು, ತಿಪ್ಪಣ್ಣ ಚಿಲಾಳ್ರಿರ್ಬೋದು, ವಿಶೇಷವಾಗಿ ನಮ್ಮ ನಾರಾಯಣಜಿ ಚಿಲಾಳ್ರವರು ಹೆಚ್ಚಿಗೆ ಮಾತಾಡ್ತಿದ್ದಿಲ್ಲ. ಆದ್ರೆ ಕಾರ್ಯಗಳು ಮಾತ್ರ ಯುವಕರನ್ನು ಕಟ್ಟಿಕೊಂಡು, ಹಿರಿಯರನ್ನು ಕಟ್ಟಿಕೊಂಡು ಎಲ್ಲೇ ಹೋಗ್ಲಿ ಮೃದು ಸ್ವಭಾವದಿಂದ ಮಾತಾಡ್ತಾನೆ ಅನೇಕ ಕಾರ್ಯಚಟುವಟಿಕೆಗಳನ್ನು ನಮ್ಮೆಲ್ಲ ಯುವಕರನ್ನ ತೊಡಗಿಸಿಕೊಂಡು ಅವರಿಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದ ಪ್ರತಿಫಲವಾಗಿ ಇವತ್ತೆಲ್ಲ ನಮ್ಮ ಯುವಕರು ಇಂಥ ಒಂದು ಹಿಂದೂ ಸಂಘಟನೆಗಳಲ್ಲಿ, ಅದು ದೇಶ ಸೇವೆ ಈಶ ಸೇವೆ ಅಂತೇಳಿ ನಮ್ಮ ಜನರ ಸೇವೆಯನ್ನು ಮಾಡ್ತಕ್ಕಂಥ, ಗೋಮಾತೆಯ ಸೇವೆಯನ್ನು ಮಾಡ್ತಕ್ಕಂಥ ಪುಣ್ಯದ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಅಂದ್ರೆ ಅದು ದಿವಂಗತ ನಾರಾಯಣಜಿ ಚಿಲಾಳ್ರವರ ಒಂದು ಮಾರ್ಗದರ್ಶನ ಅನ್ನೋ ಮಾತನ್ನು ಕೂಡ ನಾವು ಯಾರು ಕೂಡ ಮರಿಬಾರದು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತ ನಮ್ಮ ಸನ್ಮಿತ್ರರಾದಂತ ದೊಡ್ಡಗೌಡ್ರೆ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಬಂಧುಗಳೇ, ಅಮೋಘ್ ಹಿರೇಮಠ ಅವರೇ, ಸುದ್ದಿ ಬರೆಸಿ ಮಾತಾಡಿ ನಮ್ಗೆ ಅಭ್ಯಾಸ ಇಲ್ಲ. ಏನಿದ್ರು ಏ ಕುಮಾರ್ ಪೊಲೀಸ್ ಅವರಿಗೆ ಹೇಳಕ್ ಬಯಸ್ತೇನೆ, ನಾವು ಯಾರು ಕೇಸಿಗೆ ಎದುರೋರಲ್ಲ, ಗುಂಡಿಗೂ ಎದುರೋರಲ್ಲ. ಒಂದು ಮಾತು ಲೆಕ್ಕ ಇಟ್ಕೊಳ್ಳಿ, ಕಾಲ ಹೀಗೆಯೇ ಇನ್ನು ಹೆಚ್ಚು ಅಂದ್ರೆ ಮುರಿಯಾಗಳನ್ನ ಬೆಂಬಲಿಸುವ ಸರ್ಕಾರ 7 ವರ್ಷ ಇದ್ದಿತ್ತು. ಆಮೇಲೆ ಬರೋದು ಕೇಸರಿ ಸರ್ಕಾರ ಬರುತ್ತೆ. ಆಗ ಲೆಕ್ಕ ಚುಕ್ತ ಮಾಡಬೇಕಾಗುತ್ತೆ, ನಮ್ಮ ಕಾರ್ಯಕರ್ತರಿಗೆ ಹೇಳ್ತೇನೆ, 100 ಕೇಸ್ ಹಾಕಲಿ, ಎದುರ್ತೀರಾ? ನಿಮ್ ಜೊತೆಗೆ ನಾವಿದ್ದೇವೆ. ನಾಳೆ ಕ್ಯಾಬಿನೆಟ್ ಅಲ್ಲಿ ಕುಂತು ನಿಮ್ ಕೇಸ್ ವಾಪಸ್ ತೆಗಿಸ್ತೇವೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿದವನಿಗೆ ನೀನು ನೆರಳಿಲ್ಲದ ಜಾಗದ ಕಡೆಗೆ ಹೋಗ್ಬೇಕಾಗುತ್ತೇನೋ. ಇಲ್ಲ ಅಜ್ಞಾನಿ ಇದ್ದಾನೆ, ಶಿವಾಜಿ ಅವನು ಹೊರಗಡೆಯವನು, ಅವನು ಮರಾಠ, ಟಿಪ್ಪು ನಮ್ಮವನು ಅಂತಿದ್ದ. ನಾನು ಕೇಳಕ್ ಬಯಸ್ತೇನೆ, ಟಿಪ್ಪು ಸುಲ್ತಾನ್ ಅಪ್ಪ ಎಲ್ಲಿಂದ ಬಂದ ಗೊತ್ತಾ ನಿನ್ಗೆ? ಟಿಪ್ಪು ಸುಲ್ತಾನ್ ಅಪ್ಪ ಪರ್ಷಿಯನ್ ದೇಶದಿಂದ ಬಂದ, ಇವತ್ತಿನ ಇರಾನ್ನಿಂದ ಬಂದ. ನಿನ್ಗೂ ಅವರಿಗೂ ಏನಪ್ಪ ಸಂಬಂಧ? ಯಾಕೆ ನಿಮ್ಮ ಅಪ್ಪ ಕೆಟ್ಟ ಹೆಸರು ತರ್ತೀಯ? ನಿಮ್ಮ ಕೆಟ್ಟ ಹೆಸರು ತರ್ತೀಯ? ನಿಮ್ಮ ಅವ್ಗೆ ನಿಮ್ಮ ಅಪ್ಪಗೆ ಕೆಟ್ಟ ಹೆಸರು ತರಬೇಡ ಕಣಪ್ಪ. ಕನ್ನಡದ ಆಡಳಿತ ಭಾಷೆಯ ಬದಲಿಗೆ
ಪರ್ಷಿಯನ್ ಆಡಳಿತ ಭಾಷೆಯನ್ನು ಹೇಳಿ ಕನ್ನಡದ ಕೊಲೆ ಮಾಡಲಿಕ್ಕೆ ಹೊರಟಂತ ಟಿಪ್ಪು ನಿಮ್ಮವನಾಗ್ತಾನೆ ಅಂತಂದ್ರೆ ನೀನ್ ಕನ್ನಡ ದ್ರೋಹಿ ಇದೆಯಾ? ನೀನ್ ಕನ್ನಡ ದ್ರೋಹಿ ನಮ್ಮ ಸಿಂಧೂರ ಉಳಿತು, ನಮ್ಮ ತಾಯಂದಿರ ಸಿಂಧೂರ ಉಳಿತು, ನಮ್ಮ ಸಹೋದರಿಯರ ಶೀಲ ಉಳಿತು. ನಾವೆಲ್ಲ ಹೆಮ್ಮೆಯಿಂದ ನಾವೆಲ್ಲ ಹಿಂದೂ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಅನ್ನುವಂತ ಹೆಮ್ಮೆ ಪಡುವಂತಾಯ್ತು. ಆ ಶಿವಾಜಿ ಮಹಾರಾಜ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡ್ತೀಯಾ? ನೀನ್ ಅಜ್ಞಾನಕ್ಕೆ ನಾನು ಏನಪ್ಪ ಹೇಳಿ, ನೀನ್ ಅಜ್ಞಾನಕ್ಕೆ ಹೇಳಿ. ನಮ್ಮ ವೀರ್ ಸಾವರ್ಕರ್ ಬಗ್ಗೆ ಮಾತಾಡ್ತೀಯಾ? ಬ್ರಿಟಿಷ್ ಬೂಟ್ ಅಂತ ಹೇಳ್ತೀಯ ನೀನು? ಲೇಡಿ ಮೌಂಟ್ ಬ್ಯಾಟನ್ ಹಿಂದ್ಗಡೆ ಜೋಲ್ ಸುರಿಸ್ಕೊಂಡು ದೇಶ ತುಂಡರಿಸುವಂತ ನೀಚ ಕೆಲಸವನ್ನ ಮಾಡಿದವರು ಸಾವರ್ಕರ್ ಅಲ್ಲ. ಯಾರು ಅಂತ ಸ್ವಲ್ಪ ತಿರುಗಿ ನೋಡ್ಕೋ. ಲೇಡಿ ಮೌಂಟ್ ಬ್ಯಾಟನ್ ಹಿಂದ್ಗಡೆ ಹೋಗೋದು ಯಾರು ಅಂತ ನನ್ನ ಬಾಯಿ ಹೇಳಿಸ್ಬೇಡಿ, ನೀವ್ ಹೇಳಿ ಯಾರದು? ಆ ಕೆಲಸ ಮಾಡ್ಲಿಲ್ಲ ನಮ್ ಸಾವರ್ಕರ್ ಬ್ರಿಟಿಷ್ ಬೂಟ್ ನೆಕ್ಕಿದ್ರೆ ಅಂಡಮಾನ್ ಸೆರೆಯಲ್ಲಿ ಕೊಡಿಬೇಕಾಗಿರ್ಲಿಲ್ಲ. ಆ ಸಾವರ್ಕರ್ ಬಗ್ಗೆ ಕೇಳುವಾಗ ಮಾತಾಡ್ತೀನಪ್ಪ. ಒಂದು ಮಾತು ನೆನಪಿಟ್ಟು, ನಾವು ಹುಟ್ಟಿರೋದು ಡೇಟ್ ಆಫ್ ಬರ್ತ್ ಇಲ್ಲದೆ ಇರುವಂತ, ಯಾವುದಕ್ಕೆ ಡೇಟ್ ಆಫ್ ಬರ್ತ್ ಇಲ್ವೋ ಅದಕ್ಕೆ ಡೇಟ್ ಆಫ್ ಡೆತ್ ಇಲ್ಲ ಅಂತ ಸನಾತನ ಧರ್ಮದಲ್ಲಿ ಹುಟ್ಟಿದ್ದೇವೆ. ಆ ಸನಾತನ ಧರ್ಮದಲ್ಲಿ ಹುಟ್ಟೋದಕ್ಕೆ ನೂರಾರು ಜನ್ಮದ ಪುಣ್ಯ ಇರಬೇಕು. ಆ ಪುಣ್ಯಕ್ಕೆ ಕಳಂಕ ತರುವ ಮಾತಾಡಬೇಡ, ಆ ಪುಣ್ಯಕ್ಕೆ ಕಳಂಕ ತರುವ ಮಾತಾಡಬೇಡ. ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಸ್ವಾಮೀಜಿಯವರು ಮಾತಾಡ್ತಾ ಹೇಳ್ತಾ ಇದ್ರು,